ಕನಸು ಕೇವಲ ನೋಡುವುದಲ್ಲ, ಅದನ್ನು ಸಾಧಿಸಬೇಕಾಗಿದೆ. ಇಲ್ಲಿ ಪ್ರಾರಂಭವಾಗುತ್ತಿದೆ ನಿಮ್ಮ ನವೋದಯ ಯಶೋಗಾಥೆ. ಅಭ್ಯಾಸಕ್ಕೆ ಪ್ರೇರಣೆ, ಪ್ರತಿ ಪ್ರಶ್ನೆಗೆ ಸ್ಪಷ್ಟ ಉತ್ತರ, ಪ್ರತಿ ಹೆಜ್ಜೆಗೆ ಯಶಸ್ಸಿನ ದಾರಿ. ಇದು ನಿಮ್ಮ ಭವಿಷ್ಯ ಬದಲಿಸುವ ನವೋದಯ ತರಗತಿ. ಬನ್ನಿ ಒಂದಾಗಿ ನವೋದಯವನ್ನು ಗೆಲ್ಲೋಣ. ಇವತ್ತಿನ ತರಗತಿಯಲ್ಲಿ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಯ ಕೆಲವೊಂದು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಮೊದಲ ಪ್ರಶ್ನೆ, ಕೆಳಗಿನವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು? ಚಿಕ್ಕ ಸಂಖ್ಯೆ 33,719 ಮೊದಲನೇ ಆಯ್ಕೆ. ಎರಡನೇ ಆಯ್ಕೆಯು 71,333 ಆಗಿದೆ. ಮೂರನೆಯ ಆಯ್ಕೆಯು 91,337 ಆಗಿದೆ. ನಾಲ್ಕನೇ ಆಯ್ಕೆಯು 37,133. ಇವುಗಳಲ್ಲಿ ಅತಿ ಚಿಕ್ಕ ಸಂಖ್ಯೆಯು 33,719 ಆಗಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ 1. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಗರಿಷ್ಠ ಸಂಖ್ಯೆ ಯಾವುದು? ಕನಿಷ್ಠ ಎಂದರೆ ಚಿಕ್ಕ ಸಂಖ್ಯೆ, ಗರಿಷ್ಠ ಎಂದರೆ ದೊಡ್ಡ ಸಂಖ್ಯೆ. ಈ ನಾಲ್ಕು ಆಯ್ಕೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಎಂದು ನಾವು ಕಂಡುಹಿಡಿಯಬೇಕಾಗಿದೆ. ಮೊದಲನೆಯ ಆಯ್ಕೆ 45,617 ಇದೆ. ಎರಡನೇ ಆಯ್ಕೆ 56,174 ಇದೆ. ಮೂರನೆಯ ಆಯ್ಕೆ 76,541 ಇದೆ. ನಾಲ್ಕನೆಯ ಆಯ್ಕೆ 76,514 ಇದೆ. ಮೊದಲನೆಯ ಅಂಕೆಯನ್ನು ಕಂಪೇರ್ ಮಾಡಿ ನೋಡಿದಾಗ ಮೊದಲು 4 ಇದೆ, ಅದಾದ ಮೇಲೆ 5. ಇವು ಎರಡನ್ನು ಕಂಪೇರ್ ಮಾಡಿದಾಗ ದೊಡ್ಡ ಸಂಖ್ಯೆ 5. ಸೊ ಇದು ದೊಡ್ಡ ಬೆಲೆಯನ್ನು ಹೊಂದಿರುತ್ತದೆ. ಅದಾದಮೇಲೆ 56,170ಕ್ಕೆ ಮತ್ತು 76,541ಕ್ಕೆ ಹೋಲಿಸಿದಾಗ 76,541 ದೊಡ್ಡದಾಗಿದೆ. 76,541 ಮತ್ತು 76,514ಕ್ಕೆ ಹೋಲಿಸಿದಾಗ ಇವುಗಳಲ್ಲಿ ದೊಡ್ಡ ಸಂಖ್ಯೆ ಆಪ್ಷನ್ 3, 76,541 ದೊಡ್ಡದಾಗಿದೆ. ಇದು ಗರಿಷ್ಠ ಸಂಖ್ಯೆಯಾಗಿದ್ದು ಇದು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆ, 30,476 ಎಂಬ ಸಂಖ್ಯೆಯಲ್ಲಿ ಯಾವ ಅಂಕಿಗೆ ಅಧಿಕ ಸ್ಥಾನ ಮೌಲ್ಯ ಇದೆ? ಸ್ಥಾನ ಮೌಲ್ಯ ಅಂದರೆ ಸ್ಥಾನ ಮೌಲ್ಯವನ್ನು ಹೇಗೆ ಕಂಡುಹಿಡಿಯುವುದು ನೋಡೋಣ. ಇಲ್ಲಿ ಕೊಟ್ಟಂಥ ಸಂಖ್ಯೆಯಲ್ಲಿ 30,476 ಮೊದಲಿಗೆ ಬಿಡಿ 10, 100, 1000, 10,000 ಎಂದು ಬರೆದುಕೊಂಡು 6ರ ಸ್ಥಾನ ಬೆಲೆ ಕಂಡುಹಿಡಿಯಬೇಕಾದರೆ 6 ಇಂಟು ಬಿಡಿ ಸ್ಥಾನದಲ್ಲಿದ್ದರೆ 1 ಗುಣಿಸಬೇಕು. ಇದರ ಸ್ಥಾನ ಬೆಲೆ 6 ಆಗಿರುತ್ತದೆ. ಅದೇ ರೀತಿ 7ರ ಸ್ಥಾನ ಬೆಲೆ 7 ಇಂಟು 10. ಯಾವ ಸ್ಥಾನದಲ್ಲಿದೆ ಆ ಸ್ಥಾನದ ಬೆಲೆಯನ್ನು ಗುಣಿಸಬೇಕು. 7 ಇಂಟು 10 70, ಇದು ಸ್ಥಾನ ಬೆಲೆ. ಅದೇ ತರಹ 4 ಇಂಟು 100, 400 ಇದರ ಸ್ಥಾನ ಬೆಲೆ. ಅದೇ ತರಹ 0 ಇಂಟು 1,000 ಇದರ ಸ್ಥಾನ ಬೆಲೆ 0. 3 ಇಂಟು 10,000 ಇದರ ಸ್ಥಾನ ಬೆಲೆ 30,000. ಈ ಎಲ್ಲ ಅಂಕಿಗಳನ್ನು ಅಥವಾ ಸಂಖ್ಯೆಗಳನ್ನು ಹೋಲಿಸಿದಾಗ ನಮಗೆ ಅಧಿಕ ಸ್ಥಾನ ಬೆಲೆಯು 3ರ ಜೊತೆಗೆ ಸಿಗುತ್ತದೆ.
ಸೊ ಅದಕ್ಕಾಗಿ ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ 1 3. ಪ್ರಶ್ನೆ ನಂಬರ್ 4. 3702ರಲ್ಲಿ ಅಂಕಿ 7ರ ಸ್ಥಾನ ಬೆಲೆ ಮತ್ತು ಮುಖಬೆಲೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ಸ್ಥಾನ ಬೆಲೆಯನ್ನು ಹೆಂಗೆ ಕಂಡಿತೀವಿ ನಾವು? 3, 7, 0 ಎರಡನ್ನು ಬರೆದುಕೊಂಡು ಬಿಡಿ 10, 100, 1000 ಎಂದು ಬರೆದುಕೊಳ್ಳುತ್ತೇವೆ. ಇಲ್ಲಿ 2 ಇಂಟು 1 ಮಾಡಿದಾಗ 2ರ ಸ್ಥಾನ ಬೆಲೆ, 0 ಇಂಟು 10 ಮಾಡಿದಾಗ 0ರ ಸ್ಥಾನ ಬೆಲೆ, 7 ಇಂಟು 100 ಮಾಡಿದಾಗ 7ರ ಸ್ಥಾನ ಬೆಲೆ, 3 ಇಂಟು 1000 ಮಾಡಿದಾಗ 3ರ ಸ್ಥಾನ ಬೆಲೆ ದೊರೆಯುತ್ತದೆ. ಇದಾದ ಮೇಲೆ ವ್ಯತ್ಯಾಸ ಎಂದರೆ ಕಳೆಯಿರಿ ಎಂದರ್ಥ. ಯಾವ ಯಾವ ಸಂಖ್ಯೆಗಳ ಸ್ಥಾನ ಬೆಲೆ ಮತ್ತು ಮುಖಬೆಲೆಗಳನ್ನು ಕಂಡುಹಿಡಿಯಬೇಕು? ಸಂಖ್ಯೆ 7ರ ಸ್ಥಾನ ಬೆಲೆ ಏನಾಗಿದೆ? 700 ಆಗಿದೆ. ಅದೇ ರೀತಿ ಮುಖಬೆಲೆಯು ಯಾವತ್ತು ಅದೇ ಮೌಲ್ಯವನ್ನು ಹೊಂದಿರುತ್ತದೆ, ಅದು ಚೇಂಜ್ ಆಗುವುದಿಲ್ಲ. 7ರ ಮುಖಬೆಲೆ 7 ಆಗಿರುತ್ತದೆ. ವ್ಯತ್ಯಾಸ ಕೇಳಿರುವುದರಿಂದ 10ರಲ್ಲಿ 7 ಕಳೆದರೆ 3, 10ರಲ್ಲಿ 1 ಕಳೆದರೆ 9, 7ರಲ್ಲಿ 1 ಕಳೆದರೆ 6. ಸೊ ನಮ್ಮ ಉತ್ತರ 693 ಬಂದಿದೆ. ಇದು ಯಾವ ಆಯ್ಕೆಯಲ್ಲಿ ಇದೆ ಅಂತ ಚೆಕ್ ಮಾಡಬೇಕು. 1ನೇ ಆಯ್ಕೆಯಲ್ಲಿ ಇಲ್ಲ, 2ನೇ ಆಯ್ಕೆಯಲ್ಲಿ ಇದೆ. ಹಾಗಾದರೆ ಸರಿಯಾದ ಉತ್ತರ ಏನಾಗಿರುತ್ತದೆ? ಆಯ್ಕೆ 2 ಆಗಿರುತ್ತದೆ. ಮುಂದಿನ ಪ್ರಶ್ನೆ. 9324ರಲ್ಲಿ ಅಂಕಿ 9ರ ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ಮೊತ್ತ. 9ರ ಸ್ಥಾನ ಬೆಲೆ 9 ಯಾವ ಸ್ಥಾನದಲ್ಲಿ ಇದೆಯೋ ಅದರಿಂದ ಗುಣಾಕಾರ ಮಾಡಬೇಕು. 9 ಯಾವ ಸ್ಥಾನದಲ್ಲಿದೆ? 1000 ಸ್ಥಾನ. 1000 ಸ್ಥಾನ ಅಂದರೆ 1000ದಿಂದ ಗುಣಾಕಾರ ಮಾಡಿದಾಗ ಬರುವ ಉತ್ತರ 9000. ಇದು 9ರ ಸ್ಥಾನ ಬೆಲೆಯ ಮೌಲ್ಯ. ಅದೇ ರೀತಿ ಮುಖಬೆಲೆ 9ರ ಮುಖಬೆಲೆ ಏನಾಗಿದೆ? 9ರ ಮುಖಬೆಲೆ ಯಾವತ್ತೂ 9 ಆಗಿರುತ್ತದೆ. ಸೊ ಮೊತ್ತ ಎಂದು ಕೇಳಿದಾಗ, ಮೊತ್ತ ಎಂದರೆ ಕೂಡಿಸು ಎಂದರ್ಥ. ಸೊ 9000 ಪ್ಲಸ್ 9 ಎರಡನ್ನೂ ಸೇರಿಸಿದಾಗ 9009. ನಮ್ಮ ಉತ್ತರ 9009 ಬಂದಿರುತ್ತದೆ. ಇಲ್ಲಿ ಆಯ್ಕೆಗಳಲ್ಲಿ ಹೋಲಿಸಿದಾಗ ಸರಿಯಾದ ಉತ್ತರ 2 ಆಗಿದೆ. ಮುಂದಿನ ಪ್ರಶ್ನೆ. ಸಂಖ್ಯೆ 25351ರಲ್ಲಿ ಅಂಕಿ 5ರ ಸ್ಥಾನ ಬೆಲೆಗಳ ನಡುವಿನ ವ್ಯತ್ಯಾಸ. ಅಂಕಿ 5 2 ಬಾರಿ ಬಂದಿದೆ. ಸೊ 1ನೇ ಬಾರಿ 10ರ ಸ್ಥಾನದಲ್ಲಿ, 2ನೇ ಬಾರಿ 1000ರ ಸ್ಥಾನದಲ್ಲಿ. 10ನೇ ಸ್ಥಾನದಲ್ಲಿ ಇದ್ದಾಗ ಸ್ಥಾನ ಬೆಲೆ 50. ಅದಾದಮೇಲೆ 1000ದ ಸ್ಥಾನದಲ್ಲಿ ಇದ್ದಾಗ ಸ್ಥಾನ ಬೆಲೆ 5000. ವ್ಯತ್ಯಾಸ ಅಂದರೆ ಏನು ಮಾಡಬೇಕು? ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳಿಬೇಕು. ಸೊ ಕಳೆದಾಗ 4950 ಉತ್ತರ ಬರುತ್ತದೆ. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 1. ಪ್ರಶ್ನೆ ನಂಬರ್ 7. ಸಂಖ್ಯೆ 45642ರಲ್ಲಿ 4ರ ಸ್ಥಾನ ಬೆಲೆಗಳ ನಡುವಿನ ಮೊತ್ತ ಎಷ್ಟು? 4 2 ಬಾರಿ ಬಂದಿದೆ. ಸೊ 10ರ ಸ್ಥಾನದಲ್ಲಿರುವ 4ರ ಸ್ಥಾನ ಬೆಲೆ
40. ನೆಕ್ಸ್ಟ್ 10,000. 10,000ದಲ್ಲಿರುವ 4ರ ಸ್ಥಾನ ಬೆಲೆ ಏನಾಗಿದೆ? 40,000 ಆಗಿರುತ್ತದೆ. ಮೊತ್ತ ಎಂದು ಕೇಳಿರುವುದರಿಂದ 2ನ್ನು ಏನು ಮಾಡಬೇಕು? ಕೂಡಿಸಬೇಕು. ಕೂಡಿಸಿದಾಗ 40,040 ಉತ್ತರ ಬರುತ್ತದೆ. ಇದು ಆಯ್ಕೆ 2ರಲ್ಲಿದೆ. ಆದ್ದರಿಂದ ಸರಿಯಾದ ಉತ್ತರ ಆಯ್ಕೆ 2. ಪ್ರಶ್ನೆ ನಂಬರ್ 8. 56,473ರಲ್ಲಿ ಅಂಕಿ 4 ಮತ್ತು 3ರ ಮುಖಬೆಲೆಗಳ ನಡುವಿನ ಗುಣಲಬ್ಧ. ಮುಖಬೆಲೆಯು ಯಾವಾಗಲೂ ಅದೇ ಆಗಿರುವುದರಿಂದ 4 ಮತ್ತು 3ನ್ನು ಗುಣಿಸಿದಾಗ ಬರುವ ಉತ್ತರ ನಿಮ್ಮ ಆಯ್ಕೆಯಲ್ಲಿದ್ದರೆ ಅದೇ ಸರಿಯಾದ ಉತ್ತರವಾಗಿರುತ್ತದೆ. ಈ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರ ಆಯ್ಕೆ 1. 1, 0, 5 ಮತ್ತು 7 ಎಂಬ ಅಂಕೆಗಳನ್ನು ಉಪಯೋಗಿಸಿ ರಚಿಸಬಹುದಾದ ದೊರೆಯುವ ಅತಿದೊಡ್ಡ 4 ಅಂಕಿಯ ಸಂಖ್ಯೆ. ಅತಿದೊಡ್ಡ ಎಂದು ಕೇಳಿರುವುದರಿಂದ ಮೊದಲಿಗೆ ಅತಿದೊಡ್ಡ ಸಂಖ್ಯೆಯನ್ನು ಬರೆದುಕೊಂಡು ಅದಾದಮೇಲೆ ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಚಿಕ್ಕದಾದ ಸಂಖ್ಯೆಯನ್ನು ಬರೆದುಕೊಳ್ಳಬೇಕು. ಈ 4 ಅಂಕೆಗಳಲ್ಲಿ 7ಕ್ಕಿಂತ ಸ್ವಲ್ಪ ಚಿಕ್ಕದಾದ ಸಂಖ್ಯೆ 5 ಆಗಿರೋದರಿಂದ 5ನ್ನು ನಾನು ಬರೆದುಕೊಳ್ಳುತ್ತೇನೆ. ಅದಾದ ಮೇಲೆ 1 ಆದ ಮೇಲೆ 0. ಇದೇ ತರಹ ಸಂಖ್ಯೆ ಇರುವ ಆಯ್ಕೆಯನ್ನು ನೀವು ನಿಮ್ಮ OMR ಹಾಳೆಯಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 4, 7,510. 0, 1, 4, 5 ಮತ್ತು 3 ಅಂಕೆಗಳಿಂದ ಮಾಡಬಹುದಾದ ಅತಿ ಸಣ್ಣ ಬರೆಯುವಾಗ ಮೊದಲು ಯಾವಾಗಲೂ ಚಿಕ್ಕ ಸಂಖ್ಯೆಯಿಂದ ಪ್ರಾರಂಭ ಮಾಡಿಕೊಳ್ಳುತ್ತೇವೆ. 0 ಅದಾದ ಮೇಲೆ ಸ್ವಲ್ಪ ದೊಡ್ಡದು 1, ಅದಾದ ಮೇಲೆ 3 ಆದ ಮೇಲೆ 4 ಆದ ಮೇಲೆ 5. ಬಟ್ ಅವರು ಏನು ಹೇಳಿದ್ದಾರೆ? 5 ಅಂಕಿಯ ಬೆಸ ಸಂಖ್ಯೆ ಎಂದು ಹೇಳಿರುವುದರಿಂದ ಇದು 4 ಅಂಕಿಯ ಸಂಖ್ಯೆ. ಸೊ ಇಲ್ಲಿ ನಾವು ಏನು ಮಾಡುತ್ತೇವೆ ಅಂದರೆ 1 ಮತ್ತು 0 ಈ ಅಂಕಿಗಳನ್ನು ಅದಲು ಬದಲು ಮಾಡಿ ಬರೆಯುತ್ತೇವೆ. ಅದಲು ಬದಲು ಮಾಡಿ ಬರೆದಾಗ ಬರುವ ಉತ್ತರ ಅತಿ ಚಿಕ್ಕ ಸಂಖ್ಯೆ ಆಗಿರುತ್ತದೆ ಮತ್ತು ಕೊನೆಯಲ್ಲಿ 5 ಇರುವುದರಿಂದ ಇದು ಬೆಸ ಸಂಖ್ಯೆಯೂ ಸಹ ಹೌದು. ಸೊ ಸರಿಯಾದ ಉತ್ತರ ಆಯ್ಕೆ 1, 10,345. ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ನಿಮ್ಮೆಲ್ಲರ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ವಿಡಿಯೋಗಳನ್ನು ನೋಡುತ್ತಾ ಇರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.